Hello, sir. ಓಕೆ, ಒಂದು ಸುದೀರ್ಘ ಸಂದರ್ಶನದ ನಂತರ ಇದೀಗ ನಮ್ಮ Q&Aಗೆ ಜಾಯಿನ್ ಆಗಿದ್ದಾರೆ ನಮ್ಮ. ಇಲ್ಲ, ಒಂದು ನಿಮಿಷ. ಎಸ್ ಸರ್. ಮಾಧ್ಯಮದಲ್ಲಿ ಯಾರಾದರೂ ಒಬ್ಬರು ದಯವಿಟ್ಟು ನಾನು ಯಾಕೆ ಬಂದು ಕೂತೆ ತೆಗೆದೆ ದಯವಿಟ್ಟು ಕೇಳಿ. ಈ ವಾಪಸ್ ಒಂದು ನಿಮಿಷ ವಾಪಸ್ ಒಂದು ಟೇಕ್ ಮಾಡಂತ. ಸರ್ ಏನಕ್ಕೆ ಬಂದು ಸರ್ ಚೆನ್ನಾಗಿತ್ತು, ಸ್ಟೇಜ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾರು ಪ್ರಶ್ನೆ ಕೇಳೋದು? ಸರ್ 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 ಸಂಜಯ್ ಸರ್ ದಿಢೀರ್ ಪ್ರತ್ಯಕ್ಷ. ನಂದೊಂದು ಪ್ರಶ್ನೆ ಯಾರು ಕೇಳ್ತಾ ಇದ್ದೀನಿ ನನಗೇನು ಏನು ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗಬಾರ್ದು ಅಂತ 1.5 ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇಷ್ಟು ಧಾರಾಳವಾಗಿ ಖರ್ಚು ಮಾಡಿದ್ದನ್ನು ನನ್ನ ಕಣ್ಣಲ್ಲಿ ಅಲ್ಲಿ ಕೂತ್ಕೊಂಡು ನೋಡೋಕ್ಕಾಗದೆ ಈ ಸ್ವಯಂಕೃತ ಅಪರಾಧ ನನ್ನಿಂದ ಆಗಿದೆ. ವೇದಿಕೆಗೆ ಕರೀದೇನೆ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಶಾರದೆಯ ಮಹಿಮೆ. ಮತ್ತೊಮ್ಮೆ ವಿವೇಕ್ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಬಾದಶಾ ಕಿಚ್ಚ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡಬಹುದು. ವಿವೇಕ್ ರೋಜಾ ಮನು ಪಾಟೀಲ್ ಫ್ರಮ್ ಅಶ್ವವೇಗ ನ್ಯೂಸ್. ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ ಇಲ್ಲಿ ಸರ್, ಅಲ್ಲಿ ಹಿಂದೆ ಏನಂತ ಹೇಳಿದ್ರೆ ಒಳ್ಳೆ ನಟನೆ ಇರುತ್ತೆ, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಏನೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ಹಾಲಲ್ಲಿ ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು, ಆ ರೀತಿಯಾಗಿ ಅಭಿನಯಿಸುವಂತಹ ಎಲ್ಲ ಒಂದು 100% ರಿಸಲ್ಟ್ ಕೊಟ್ಟರೂ ಕೂಡ ಒಂದು ಚರ್ಚೆ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಪೋಟಿಸಮ್. ಅಣ್ಣನ ಮಕ್ಕಳು, ತಂದೆ ಆಯಿತು, ಮಗಳು, ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂತಹ ಚರ್ಚೆಗಳು. ಮ್ಯಾಂಗೋ ಪಚ್ಚ ಅಂದ ತಕ್ಷಣ ಏನ್ ನೆಪೋಟಿಸಮ್ ನಡೀತಾ ಇದೆಯಪ್ಪ, ಏನು ಹೋಗೋದು ಸಿನಿಮಾಗೆ, ಏನಿರುತ್ತೆ ಸಿನಿಮಾದಲ್ಲಿ, ಈ ರೀತಿಯಾದಂತಹ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿಯಲ್ಲಿ ಇದ್ದಾರೆ, ಆ ಕುಟುಂಬದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಈ ರೀತಿಯಾದಂತಹ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇದ್ದೀರಾ, ಬಲಿ ಆಗ್ತಾ ಇದ್ದೀರಾ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ರು ಕೂಡ ಈ ರೀತಿಯಾದಂತಹ ಮಾತುಗಳು ಕೇಳಿ ಬಂದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವು ಏನು ಹೇಳ್ತೀರಾ ಇದಕ್ಕೆ? ಆ್ಯಕ್ಚುಲಿ ಇಟ್ ಡಸಂಟ್ ಹರ್ಟ್ ಮಿ ಅಟ್ ಆಲ್ ಮ್ಯಾಮ್. ಆ್ಯಂಡ್ ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಮಿಕ್ಕಿದ್ದು ಆ್ಯಂಡ್ ಆ್ಯಸ್ ಆಫ್ ನಾವು ಇಷ್ಟು ಬರ್ತಾರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವ್ರಿಗೆ ನೀವು ಕೇಳಿಲ್ಲ? ಸರ್, ಯು ನೋ ವಾಟ್ ಐ ಮೀನ್. ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಸರ್, ನಾನು ಅವಾಗಿನ ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿ ಅವ್ರಿಗೂ ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿಯಲ್ಲಿ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲಿ ಯಾವುದೋ ಒಂದು ವರ್ಡ್ ಹುಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಲ್ದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗೂ ಬರೋ ಆಸ್ತಿ ಇಲ್ದಲೇ ಇರ್ಬೋದು. ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನೇ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ.
ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ. ದಟ್ಸ್ ಆಲ್. ಅಂತಂದರೆ ಈಗ ರಾಜ್ಯ ಪ್ರವಾಸ ಮಾಡಿದ್ರು, ಆ ಸಂದರ್ಭದಲ್ಲಿ ಜೊತೆಗೆ ಪ್ರವಾಸ ಮಾಡ್ಬೋದಾಗಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಹಿಂಗೆ ಮೇಲೆ ಎತ್ತಿದ್ರೆ ಅದರ ಬೇರೆ ರೀತಿಯೇ ಇರ್ತೈತಿ. ಯಾಕೆ ಎಲ್ಲ ಅಂತದಲ್ಲ ಅವ್ರೊಬ್ಬರನ್ನೇ ಹೋಗ್ಬಿಟ್ರಿ ಅಂತ? ಅವನು ಡೇಟಿಗೂ ಒಬ್ಬನೇ ಹೋಗೋದು, ಕಲಿತಾರೆ. ಕಾರಣ ಇರಬೇಕಲ್ಲ ಸರ್ ಇದ್ರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನೋ ವರ್ಡ್ ಬಂದ್ಬಿಡ್ಬೋದು. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಅದೇ ಏನಾಗುತ್ತೆ ಸರ್, ಈಗ ಶಾರದವ್ರು ಕೇಳಿದಾಗೆ, ನೀವಲ್ಲಿ ಕೆಲವ್ರು ಕೇಳಿದಾಗೆ ಸ್ಟ್ರಾಟಜಿ ಅಂತ ತಾವೇನು ಕೇಳಿದ್ರಿ ಶಾರದವ್ರೆ, ದಟ್ ನಾಟ್ ಅಲೋವಿಂಗ್ ದ್ಯಾಮ್ ಇನ್ ದ ಬಿಗಿನಿಂಗ್ ಇಸ್ ನಾಟ್ ಅ ಸ್ಟ್ರಾಟಜಿ ಮ್ಯಾಮ್. ಇಲ್ಲಿ ಏನಾಗುತ್ತೆ, ನಾನು ಕಲ್ತಿರೋದು ಅಂದ್ಕೊಳ್ಳೋಣ, ಹೊಸೊಬ್ಬರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ, ಇದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ತವೆ ಅವ್ರಿಗೆ. ಇದನ್ನು ಹೇಳಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಐವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದರೆ ಅವರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವ್ರು ಹೋಗಲಿ ಮಾತಾಡಲಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಲಿ ಅವರಿಗೆ ಮತ್ತು ನಿಮಗೆ ಬಿಟ್ಟಿದ್ದು ಸರ್. ದಟ್ ಇಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡಬಹುದು ಅನ್ನೋದೊಂದಿರುತ್ತೆ. ಆ್ಯಂಡ್ ದೇ ದೆಮ್ಸೆಲ್ವ್ಸ್ ನೋ ವಾಟ್ ಟು ಟಾಕ್. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸ್ನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಆ್ಯಂಡ್ ರಿಕ್ವೆಸ್ಟೆಡ್ ದ ಟೀಮ್, ಆಲ್ ದ ಸ್ಟಾರ್ಕಾಸ್ಟ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. ಅದರ್ವೈಸ್ ಐ ಹ್ಯಾವ್ ಸೀನ್ ದಟ್ ದೇ ವಿಲ್ ಆಲ್ ಸ್ಟ್ರಗಲ್. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು, ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾ ಇಲ್ಲ, ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಹಿಡಿದೆ, ಬರೀ ಸಂಚಿತಿಂದಲ್ಲ, ನೆನ್ನೆ ಅವ್ರಿಗೂ ಹಿಡಿದೆ, ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರು ಚಿತ್ರರಂಗಕ್ಕೆ ಬೇಕು. ನೀವು ನಂಬಲ್ಲ, ನಮ್ಮ ಮನೇಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು, ಯಾರ್ರೀ ಅವರು, ಏನ್ರಿ ಮಾಡಿದಾರೆ ಅವರು ಅಂತ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಾ ದ ಫಿಲ್ಮ್. His dubbing, his vocabulary. So, I was very happy, sir. ನಾನು ಅವನು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತಲೂ ಕೈ ಎತ್ತಿದ್ದೀನಿ ನಾನು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಇಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ವೆನ್ ಚಿತ್ರರಂಗದಲ್ಲಿ ನೀವು ಹೇಳಿದ ಹಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ನಡಿಬೇಕು ಅಂದಾಗ, ಡೋಂಟ್ ಯು ಥಿಂಕ್ ಇಟ್ಸ್ ಪೀಪಲ್ ಲೈಕ್ ಅಸ್ ವಿ ಹ್ಯಾವ್ ಟು ಪುಷ್. ದಟ್ಸ್ ವಾಟ್ ಐ ಡಿಡ್. ಯಾವ ಮಟ್ಟಿಗೆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ? ಯಾಕೆಂದರೆ ನಿಮ್ಮ ಮೊದಲ ಸಿನಿಮಾಗೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಮಗೆ ಎಷ್ಟು ಟೈಮ್ ಸಿಕ್ಕಿದ್ದು ಗೊತ್ತಿಲ್ಲ, ಬಟ್ ಮಗನ ಸಿನಿಮಾಗೆ ಇಡೀ ಕುಟುಂಬವನ್ನು ತರಿಸ್ತೀರಿ, ಅಂದರೆ ಆ ಸಿನಿಮಾ ಕುಟುಂಬವನ್ನು, ಇಡೀ ಫ್ಯಾಮಿಲಿಯನ್ನು ಮಾಧ್ಯಮದವ್ರು ಕರೆಸ್ತೀರಿ, ತೋರಿಸ್ತೀರಿ, ಖುಷಿ ಪಡ್ತೀರಿ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯರ್ ಕ್ವಶನ್, ಸ್ವಲ್ಪ ಸ್ಲೋ ಆಗಿ ಕೇಳಿ ಸರ್. ಅಂದರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಿಕ್ಕಿತೋ ಗೊತ್ತಿಲ್ಲ, ಬಟ್ ನಿಮ್ಮ ಮಗನ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಯಲ್ಲ, ಇಂಡಸ್ಟ್ರಿಗೆ ಎಲ್ಲನೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವ್ರಿಗೆ ತೋರಿಸ್ತೀರಿ, ಆ ಥರ ಸೆಲೆಬ್ರೇಟ್ ಮಾಡಿದ್ರಲ್ಲ, ಎಷ್ಟು ಖುಷಿ ಆಯಿತು. ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಸಂಚಿತ್? ಸಂಪಾದಿಸಿದ್ದೀನಲ್ಲ ಸರ್. ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂದರೆ ಅವ್ರಗಳ ಪ್ರೀತಿ, ನಿಮ್ಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದನೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮ ಮನೆಗೆ ಅವತ್ತು ಒಂದು CM ಅನೌನ್ಸ್ಮೆಂಟ್ ಕ್ರೈಸಿಸ್ಗಿತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂಥದ್ರಲ್ಲಿ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟರು ಅಂದರೆ ನಾನು ಅವ್ರ ಹತ್ರ ನಾನು ಸಂಪಾದಿಸಿರೋದು, ಅದನ್ನು ನಾನು ನನಗೂ ಬಳಸ್ಕೊಟ್ಟಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ ಆ್ಯಂಡ್ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆಲ್ ಹ್ಯಾಡ್ ಎ ಗ್ರೇಟ್ ಟೈಮ್. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನು ನಾನು ಪ್ರೊಪಗ್ಯಾಂಡ ಮಾಡಿ ಎಲ್ಲೋ ಮಲ್ಟಿಪ್ಲೆಕ್ಸಸಲ್ಲಿ ಹೋಗಿ ಒಬ್ಬೊಬ್ಬರ ಹತ್ರ, ಇಫ್ ಯು ನೋಟಿಸ್ ಸರ್, ನಾನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ ಈ ಸಿನಿಮಾದಾಗಲಿ. ತಪ್ಪು ಅಂತ ನಾನು ಹೇಳ್ತಲ್ಲ, ಐ ಡಿಂಟ್ ವಾಂಟ್ ಸರ್. ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್.
ಆ್ಯಂಡ್ ವಿ ಎಂಜಾಯ್. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಅದು ಸಂಪೂರ್ಣವಾಗಿ ಪ್ರಿಯ ಅವ್ರು ಮಾಡಿದ್ದು. ನಾನು ಆವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಒಂದು ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸಿ ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಎಂಟೈರ್ ಥಿಂಗ್, ದಿಸ್ ಜೆಸ್ಚರ್. ನಾನು ಅಲ್ಲೋ ಕೂತ್ಕೊಳ್ಳೋಕೆ ಹೋದಾಗ ದಯವಿಟ್ಟು ಕೂತ್ಕೊಬೇಡ ಅಂದರು ನನಗೆ. ದೆನ್ ದೇ ಟರ್ನ್ ಅರೌಂಡ್ ಅಂಡ್ ಸೆಡ್ ಇದು ಅಮ್ಮನಿಗೆ ಅಂದಾಗ ಸಮಥಿಂಗ್ ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ಯು ನೋಟಿಸ್ ಥ್ರೂ ದ ಫಿಲ್ಮಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನಮ್ಮ ತಾಯಿದು ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಪ್ರಿಯ ಅವರ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿ ನೀವು? ಪಚ್ಚ ಐ ಥಿಂಕ್ ಒಂದು ನಾನು ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಐ ಹ್ಯಾವ್ ಅವ್ರು ಯಾವಾಗಲೂ ಕತೆ ಕೇಳಬೇಕಾದ್ರೆ ಪ್ರಿಯ ಅವರು ಇವರೆಲ್ಲರೂ ನಾನು ಯಾವಾಗಲೂ ಅವ್ರಿಗೆ ಹೇಳ್ತೇನೆ, ಇದು ಒಂದು ಟಿಪಿಕಲ್ ಕ್ರಿಂಜ್ ಸಬ್ಜೆಕ್ಟಿಗೆ ಹೋಗಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲಾಗಿ ಹೋಗಲಿ, ಒಂದು ಚಪ್ಪಲ್ ಹಾಕೊಂಡು ಹೋಗಲಿ ಪಾತ್ರ. ಕ್ರಿಂಜ್ ಸಬ್ಜೆಕ್ಟ್ ಹುಡುಕಬೇಡಿ. ಯಾರು ಮಾಡದೇ ಇರೋ ಸಿನಿಮಾನ ಮಾಡೋಕ್ಕೆ ಧೈರ್ಯ ಮಾಡೋವನ್ನ ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು, ಶಾರದವ್ರು ಅವಲೇ ತುಂಬ ಎಂಫಸೈಸ್ ಮಾಡಿದ್ರಿ ಗಾಂಜಾ ಅಂತ. ಈಗ ಹೇಳ್ತೀನಿ ಕೇಳಿ, ನಾವು ರೌಡಿಸಮ್ ಪಿಕ್ಚರ್ ಮಾಡ್ತೀವಿ, ಅದರಲ್ಲಿ ನಮ್ಮ ಹೀರೋ ಮಚ್ಚೆತ್ಕೊಂಡು ಎಲ್ಲರಿಗೂ ಹೊಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗನ್ಕಿನ್ನ ಬೆಟ್ರಾ, ಅಥವಾ ಮಚ್ಚನ ಪ್ರಮೋಟ್ ಮಾಡ್ತಾ ಇದ್ದೀವ, ಅಥವಾ ಮಚ್ಚಾನ್ ಪ್ರಮೋಟ್ ಮಾಡ್ತಾ ಇದ್ದೀವ? ಇದು ಬರಲ್ಲ. ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ನಮ್ಮ ಹೀರೋಗೊಂದು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ನು ಎರಡೂ ಬೇಡಪ್ಪ ಅಂತ ವೀಕ್ಷಕರಿಗೆ ಹೇಳಿರ್ತೀವಿ. ಇನ್ನೊಂದೇನೆಂದರೆ, ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡೋಕ್ಕೆ ಹೋದರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೇದು ಹೇಳಬೇಕು. ಆ್ಯಂಡ್ ಆ ಹುಡುಗಿನೂ ನನ್ನನ್ನೇ ಪ್ರೀತಿಸ್ಬೇಕಾಗತ್ತೆ ಪ್ರತಿ ಪಿಕ್ಚರಲ್ಲಿ. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬಿಟ್ರೆ ಮನೇಲಿ ಗಲಾಟೆ ಆಗೋಗ್ತಾರೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳೋಕ್ಕೆ ಹೊರಟ್ವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳೋಕ್ಕೆ ಹೊರಟ್ವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕ್ಕೆ ಹೋದ್ರೆ ಅಲ್ಲಿ ಎಂತೆಂಥದ್ದಿದೆ. ಅಲ್ಲಿ ನಮ್ಗಿನ ಥಿಯೇಟ್ರ್ಗಿಂತ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲೂಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ಇವ್ರದ್ದೊಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ ಕಾಜಲ್ ಅವ್ರದ್ದು ಅವ್ರ ಮಧ್ಯದಲ್ಲಿ. ಈಗಲೂ ನಾವೊಂದು ಜೀವನ ಕಟ್ಕೋಬೋದು. ಜೈಲಿಗೆ ಹೋಗಿ ಬಂದೆ ಪಚ್ಚ, ಶ್ಯಾಮ ಸತ್ತೇ ಹೋದ. ದೋಸ್ 3 lines ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರು 3 ರಾಷ್ಟ್ರತಿ ಹೇಳ್ತಾನೆ, ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಡಸ್ ಪಚ್ಚ ಗೇನ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಒಳಗೆ ಹೋಗ್ಬಿಟ್ಟು ಬರ್ತಾರೆ. ದಟ್ ಇಸ್ ಆಲ್ ದ ಮ್ಯಾಟರ್ ಇಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನಿಂಗ್. ಅಫ್ಕೋರ್ಸ್ ಅಲ್ಲಿತ್ತು, ಇದ್ದಿದ್ದನ್ನು ತೆಗೆದಿದ್ದಾರೆ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.